ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಪ್ರೋಸ್ಟಿನಾ ಕ್ಯಾಪ್ಸೂಲ್ ಬಗ್ಗೆ. ಪ್ರೋಸ್ಟಿನಾ ಕ್ಯಾಪ್ಸೂಲ್ ಅಂದ್ರೆ ಏನು ಇದ್ರೊಳಗೆ ಘಟಕ ದ್ರವ್ಯ ಇರ್ತಾವೆ, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಕ್ಯಾಪ್ಸೂಲ್ ಬರೆದು ಕೊಟ್ಟಿರ್ತಾರೆ, ಇದನ್ನ ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಇದನ್ನ ತೊಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತರ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಅದನ್ನ ಚರ್ಚೆಯನ್ನು ಶುರು ಮಾಡೋಣ. ಪ್ರೋಸ್ಟಿನಾ ಕ್ಯಾಪ್ಸೂಲ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಎಲ್ಲಿ ಉಪಯೋಗ ಮಾಡ್ತಾರ ಅಂದ್ರೆ ನೋಡ್ರಿ, ನಿಮ್ಗ BPH ಸಮಸ್ಯೆ ಅಂತಾರ್ರಿ. ಇದ್ರ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಬೆನೈನ್ ಪ್ರೋಸ್ಟೇಟ್ ಹೈಪರ್ಟ್ರೋಫಿ. ಇದ್ರಾಗ ಏನಾಗುತ್ತೆ ನೋಡ್ರಿ, ಪುರುಷರದ್ರಾಗ ಮೂತ್ರಕೋಶ ತಳಗಡೆ ಒಂದು ಸಣ್ಣ ಸೈಜ್ ಗ್ಲ್ಯಾಂಡ್ ಇರ್ತೈತಿ, ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತಾರ. ಅದ್ರಾಗ ಏನಾರ ಬಾವು ಬಂತಂದ್ರೆ ಈ ರೀತಿ ಸಮಸ್ಯೆ ಆಗ್ತೈತ್ರಿ. ಮತ್ತೆ ನಿಮ್ಗ ಮೂತ್ರ ನಳಿ ಒಳಗೆ ಏನಾರ ತ್ರಾಸ ಆಗೈತೆ ಅಂದ್ರ, ಮೂತ್ರಕೋಶದೊಳಗೆ ಏನಾರ ಸಮಸ್ಯೆ ಆಗ್ಯಾವಂದ್ರ ಅದನ್ನ ಸರಿಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಕ್ಯಾಪ್ಸೂಲ್ ಬರ್ದು ಕೊಡಿರ್ಬೋದ್ರಿ. ಈಗ ನಿಮ್ಗೆ ಮೂತ್ರ ಏನಿದೆ ಹನಿ 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 ಹಂಗ ಉದ್ರಾಕ್ ಕುಂತೈತಂದ್ರ, ಇಲ್ಲ ನೀವು ರಾತ್ರಿ ಹೊತ್ತು ಬಹಳ ಜಾಸ್ತಿ ಮೂತ್ರ ಮಾಡಬೇಕಂತ ಮನಸ್ಸು ಬರಾವಂತೈತಿ, ಇಲ್ಲ ಮೂತ್ರ ಮಾಡಾವಂತೀರಂದ್ರ, ಇಲ್ಲ ನಿಮ್ಮ ಯೂರಿನ್ ಏನಿದೆ ನೋಡ್ರಿ, ಮೂತ್ರ ಲೀಕ್ ಆಗ್ತಾ ಇದೆ, ಒಟ್ಟ ನಿಮ್ ಕಂಟ್ರೋಲಿಗೆ ಬರ್ತಾ ಇಲ್ಲ, ಹಂಗ ಹರಿತಾ ಇದೆ, ನೀವು ಎಲ್ಲ ಪ್ಯಾಡ್ ಹಾಕೊಂಡ್ರು ಅವೆಲ್ಲ ಪೂರ್ತಿ ತೊಯ್ತಾ ಇದಾವೆ, ದಿನಕ್ಕೆ 3-4 ಪ್ಯಾಡ್ ಚೇಂಜ್ ಮಾಡಿದ್ರೆ ಎಲ್ಲ ತೊಯ್ಯಾಕ ಕುಂತಾವ ಅಂದ್ರೆ, ಲೀಕೇಜ್ ಆಗಕ್ಕೆ ಕುಂತೈತೆ ಅಂದ್ರೆ ಯೂರಿನ್, ಇಂಥವೆಲ್ಲ ಸಮಸ್ಯೆ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ. ಈಗ ಇದ್ರ ಘಟಕ ದ್ರವ್ಯ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಪ್ರತಿಯೊಂದು ಕ್ಯಾಪ್ಸೂಲ್ ಏನಿದೆ ಪ್ರೋಸ್ಟಿನಾ ಕ್ಯಾಪ್ಸೂಲ್, ಅದ್ರೊಳಗಡೆ ವಾಪೂಸ 200 mg, ಪ್ರವಾಳ 125 mg, ಶುದ್ಧ ಶಿಲಾಜಿತ್ 40 mg, ಕಬಾಬ್ ಚೀನಿ 0.1 mg, ಉಶಿರ 0.1 mg, ಚಂದನ ತೈಲ ಮತ್ತೆ ಪರ್ಮಿಟೆಡ್ ಕಲರ್ಸ್ ಹಾಕಿರ್ತಾರ್ರಿ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಡೇಸ್ ಮೆಡಿಕಲ್ ಸ್ಟೋರ್, ಕೋಲ್ಕತ್ತಾ. ಈಗ ನಾ ಮಾತಾಡ್ತೇನೆ ಇದ್ರದ್ದು ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕೆ ಯಾರು ದೊಡ್ಡರ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಡಾಕ್ಟರ್ ನಿಮ್ಗೆ ಇದನ್ನ 2 ಕ್ಯಾಪ್ಸೂಲ್ ಬೆಳಿಗ್ಗೆ, 2 ಕ್ಯಾಪ್ಸೂಲ್ ರಾತ್ರಿ, ಊಟ ಆದ್ಮೇಲೆ ಉಗುರು ಬೆಚ್ಚ ನೀರ್ ಜೊತೆಗೆ ಇಲ್ಲ ನಾರ್ಮಲ್ ನೀರ್ ಜೊತೆಗೆ ಬಾಯಿ ಮುಖಾಂತರ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದನ್ನ ಉಪಯೋಗ ಮಾಡಬೇಕು? ಸೊ ನೋಡ್ರಿ, ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಯಾವ ಕ್ಲಿನಿಕಲ್ಲಿ ಎಕ್ಸಾಮಿನ್ ಮಾಡ್ತಾರ, ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನೋಡ್ತಾರ, ನಿಮ್ ಬಾಡಿ ಕಂಡೀಷನ್ ನೋಡ್ತಾರ, ಮತ್ತೆ ಯಾವ ಸಮಸ್ಯೆಗೆ ಅವ್ರು ಇದನ್ನ ಬರೆದು ಕೊಡ ಅಂತಾರ, ಇದ್ರ ಜೊತೆ ಸಪೋರ್ಟಿವ್ ಮೆಡಿಕೇಶನ್ ಏನ್ ಕೊಡ ಅಂತಾರ, ಅವೆಲ್ಲ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಯೂಸ್ ಮಾಡಕ್ ಹೇಳ ಅಂತಾರ ಅಷ್ಟು ದಿನ ಇದ್ರ ಉಪಯೋಗ ಮಾಡಬಹುದು. ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ? ಇದರಲ್ಲಿ ನೋಡ್ರಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಯಾರು ಇದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಅದಾವ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿನಿ. ಯಾವುದೇ ಘಟಕ ದ್ರವ್ಯ ಮೊದಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನ ನಿಮ್ಗೆ 52 ರೂಪಾಯಿದಾಗ 10 ಕ್ಯಾಪ್ಸೂಲ್ ಒಂದು ಸ್ಟ್ರಿಪ್ ಸಿಗ್ತೈತ್ರಿ, ಪ್ರೋಸ್ಟಿನಾ ಕ್ಯಾಪ್ಸೂಲ್ ಇದ್ದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತ ನೋಡ್ರಿ, ನೀವು ಪ್ರೆಸ್ ಮಾಡಿಬಿಡ್ರಿ. ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗ ಯಾವುದೇ ವಿಡಿಯೋ, ಯಾವುದೇ ಮೆಡಿಸಿನ್ ಆಗಿರ್ಬೋದು, ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ಆಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ವಿಶೇಷ ಜೊತೆಗೆ. ಟಿಲ್ ದ ಎಂಡ್, ಟೇಕ್ ಕೇರ್. ಧನ್ಯವಾದಗಳು.